ನೋಡಿ ನಾವೀಗ ಹೊರಟದ್ದು ಪಾರ್ಕಿಗೆ. ಇಲ್ಲಿ ಪಾರ್ಕಿಗೆ ಹೋಗ್ಬೇಕಾದ್ರೆ ನಮ್ಮ ಶರತ್ರವಾದ ಹೊರಸಾಹಸ ನೋಡಿ. ನಾವು ಯಾವ ಕಡೆ ಹೋಗ್ಲಿಕ್ಕಲ್ಲ ಈಗ. ನೀವು ಫಸ್ಟ್ ಗಾಡಿ ತೆಗೀರಿ, ಯಾವ ಕಡೆ ಅಂತ ಮತ್ತೆ ನೋಡುವ. ಬರ್ಲಿ. ಸೊ ಅದಕ್ಕೆ ಡೈಲಿ ರೂಮಿಗೆ ಬಂದಾಗ ಒಂದು 2 ರೌಂಡ್ ಹೊರಗಡೆ ಎಲ್ಲ ಹೋಗಿ ಬರ್ಬೇಕು. ಪಾರ್ಕಲ್ಲಿ ಅದು ಪಾರ್ಕಲ್ಲಿ ದೇವರ ಚಿಕ್ಕನಹಳ್ಳಿ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಮುಖ್ಯ ಮೇನ್ ಪರ್ಸನ್ ಯಾರು, ನಮ್ಮ ಶರತ್ ಅವರು. ಇವರು ಹೊರಗಡೆ ಎಲ್ಲ ಬರೋದಿಲ್ಲ, ಇವರು ತುಂಬ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಸೊ ಬಟ್ ಇವತ್ತು ನಮಗೋಸ್ಕರ ಬರ್ತಾ ಇದ್ದಾರೆ. ಶರತ್ ಅವ್ರಿಗೆ ನಮಸ್ತೆ ಮಾಡಿ. ಹಾಯ್ ಮಾಡಿ. ಹಾಯ್. ಇವರು ಕಾಮಿಡಿ ಎಲ್ಲ ಕೆಲಸ ಒಳ್ಳೆ ಮಾಡ್ತಾರೆ. ಈಗ ಯಾವಾಗಲಲ್ಲ ಆಯ್ತಾ. ಎಲ್ಲಿ ಉಡುಪಿ ಉಪಾರ ಊಟಕ್ಕೆ ಹೋದದಾ, ಒಟ್ಟು ಓದೋದೆಯಾ? ಎಲ್ಲದ್ರದ್ದು ಒಳ್ಳೆ ಗಮ್ಮತ್ತಾಗ್ತದೆ. ಸೊ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇದ್ದೇವೆ ಪಾರ್ಕಿಗೆ. ಪಾರ್ಕ್ ಅಂದರೆ ಇಲ್ಲೇ ಹತ್ರದಲ್ಲಿ ಉಂಟು. ಎಂತೆಲ್ಲ ಒಂದು ರೌಂಡ್ ವಾಕ್ ಮಾಡೋದು, ಹೋಗಿ ಬರುವ ಅಂತ. ಬೆಳಿಗ್ಗೆಯಿಂದ ಎಲ್ಲಿ ಸಹ ಹೊರಗಡೆ ಹೋಗಲಿಲ್ಲ ಹಾಗೆ ಅಲ್ವಾ ರಾಮ್ ಅವರೇ? ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಬಂದು ಹೊರಟಿದ್ದೇವೆ. ಹೌದು, ನಾವಿದ್ದೇವೆ ಈಗ ಹುಳಿಮಾವಲ್ಲಿ. ಹುಳಿಮಾವಿಂದ ನಾವು ಹೋಗ್ತಿದ್ದೇವೆ ಯಾವ ಕಡೆ ಶರತ್ ಬೈಕ್ ಕೂಡ ಸ್ಟೈಲ್ ನೋಡ್ದ. ಇವರು ಗಾಡಿ ಒಳ್ಳೆ ಬಿಡ್ತಾರೆ ಅಂತ. ಗಾಡಿ ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲ ಹೇಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೆ. ಶರತ್ರೆ ಮತ್ತೆ ವಿಶೇಷಗಳು ಹೇಗಿದ್ದೀರಾ ನೀವು? ಆರಾಮ ನೋಡಿ. ನಾವು ಒಂದು ಪಾರ್ಕ್ ಹತ್ತಿರ ಇದೆ. ಪಾರ್ಕ್ ನೋಡ ಎಷ್ಟು ಚಂದ ಅಲ್ಲ. ನೋಡ ಎಷ್ಟು ಚಂದ ಅಲ್ಲ. ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಇಲ್ಲ ಹಾಕ್ಲಾ? ನೋಡಿ ಫ್ರೆಂಡ್ಸ್, ನಾವೀಗ ಬಂದಿದ್ದೇವೆ ಪಾರ್ಕ್ ಹತ್ರ. ಇವರೇ ನಮ್ಮ CA ಶೆಟ್ಟಿ. ಶೆಟ್ಟಿಯ ಆಗೋದಿಲ್ಲ. ಸೊ ನಾವಿದ್ದೇವೆ ದೇವರ ಚಿಕ್ಕನಹಳ್ಳಿ ಪಾರ್ಕ್ ಹತ್ರ. ಶರತ್ರೆ ಮತ್ತೆ ವಿಶೇಷಗಳು? ವಿಶೇಷ ಎಂತ ಇಲ್ಲ. ಹೇಗಾಗ್ತಾ ಉಂಟು ನಿಮ್ಗೆ ಪಾರ್ಕ್ ಒಳಗಡೆ ಬಂದು? ಪಾರ್ಕ್ ಒಳಗಡೆ ಬಂದು ನಮ್ಗೆ ತಂಪಾಗ್ತಾ ಇದೆಯಾ? ತಂಪಾಗ್ತಿಲ್ಲ, ಮತ್ತೆ ನೆನಪಾಗ್ತಾ ಇದೆ. तू समझा? हाँ नहीं तू समझा नहीं. ಯಾರದ್ದ ನೆನಪಾಗುದು? ಎಲ್ಲರದ್ದು ಪಾರ್ಕಲ್ಲಿ ಯಾರೆಲ್ಲ ಸಿಕ್ಕಿದ್ದಾರೆ. ವಿಶೇಷ ಅಂತಿಲ್ಲ ಹೇಳ್ಬೇಕು. ಇದು ಎಂತ ಅಂದ್ರೆ, ನೀವು ಇಲ್ಲಿ ಪಾರ್ಕಿಗೆಲ್ಲ ಬರ್ತಾ ಇದ್ರ ಮೊದಲು? ಬರ್ತಾ ಇದ್ರಾ? ಯಾರ ಜೊತೆ? ಯಾರ ಜೊತೆ? ನಮ್ಮ ಸಂತು ಜೊತೆ ಬರ್ತಿದ್ದೆ. ಸಂತು ಜೊತೆ? ದೊಡ್ಡ ಚಡ್ಡಿ ಇವ ನಾನು. ಹೌದಾ? ನೀವು ಜೀವ ಕೊಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಅವ್ರು ಯಾವಾಗಲೂ. ಹೌದಾ? ಕೊಟ್ಟಿದ್ದೆ, ಮತ್ತೆ ಹೋದ ಜೀವ ಸುಮಾರು ಬಂದಿದೆ. ಎಲ್ಲಿ ಹೇಗೆ ಕೊಟ್ಟದ್ದು ನೀವು? ಅದು ಮನ್ಸಾರ ಕೊಟ್ಟಿದ್ದು. ಅಂದ್ರೆ ಹೇಗೆ? ಎಷ್ಟು ಜನರಿಗೆ ಕೊಟ್ಟಿದ್ದೀರಾ ಆ ತರ? ಸುಮಾರು ಜನರಿಗೆ ಕೊಟ್ಟಿದ್ದೇವೆ. ನೀವು ಹಾಗೆ ಹೇಳ್ಬೇಡಿ, ಮತ್ತೆ ಸಿಗುದು ಕೂಡ ಸಿಗುದಿಲ್ಲ. ಹೇಗಾಗ್ತಾ ಉಂಟು? ಚೆನ್ನಾಗಾಗ್ತಾ ಇದೆ. ಏನು? ಸೊ ನೀವಿದ್ದೀರಲ್ಲ ಮೇನ್ ಆಗಿ, ನೀವೇ ಸ್ಪೆಷಲ್ ನಮಗೆ. ಇದು ಟೆನ್ನಿಸ್ ರಾಮ್ ಅವರೇ, 90 ಸ್ಟ್ರೀಟ್ ಅಲ್ಲ 20 ಸ್ಟ್ರೀಟ್ ಈ ರೀತಿ ವ್ಲಾಗ್ ಎಲ್ಲ ಮಾಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನೀವು ಇರುವಾಗ ಸ್ವಲ್ಪ ಕಂಫರ್ಟ್ ಝೋನ್ ಬರ್ತಾ ಇದೆ ಇವಾಗ. ಸೊ ಏನಂದ್ರೆ ನಾವು ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಾಗ ಲೈಫಲ್ಲಿ ಒಂದು ಸ್ವಲ್ಪ ಏನೋ ಚೇಂಜ್ ಆದಾಗೆ ಆಗ್ತದಲ್ಲ. ಚೇಂಜ್ ಆದಾಗ ಇವತ್ತಿಂದ ಅದು ಚೇಂಜ್ ಆಗುವ. ನಾವು ಕೂಡ ಇವತ್ತು ಬರೀ ನೀವು ಮಾತಾಡೋದು ಇಲ್ಲ, ನೀವು ಸಹ ಮಾತಾಡ್ಬೇಕು. ಏನಂತೀರಾ? ಇಲ್ಲಿ ಮಾರ್ನಿಂಗ್ ವಾಕಿಂಗ್ ಎಲ್ಲ ಬರ್ತಿದ್ರಲ್ಲ ಇಲ್ಲೆಯಾ ನೀವು ಮತ್ತೆ ರಾಮ್ ಅವರು? ಇವಾಗ ಬರೋದಿಲ್ಲ. ಜಾಗಿಂಗ್ ಮಾಡ್ತಿದ್ವಿ ಮಾರ್ನಿಂಗ್. ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ. ಯಾಕೆ? ರೆಸ್ಟ್ ಬಾಡಿಗೆ. 1 ವೀಕ್ ಸ್ವಲ್ಪ ವರ್ಕ್ ಬಂದಿದೆ. ಎಂತ ಗುಡ್? ಏನು ಗುಡ್ ಅಂತ ಹೇಳಿದ್ರೆ ನಮ್ಮ ಬಾಸ್ ಬಂದಿದ್ದಾರೆ ಯಾರು? ಅವರು ನಾನು ಬರುವ ಮೊದಲಿಂದ ಹೇಳ್ತಾ ಇದ್ದಾರೆ, ನಾವು ವಾಕಿಂಗ್ ಮಾಡಬೇಕು, ಸೈಕಲ್ ಬಿಡಬೇಕು. ಸೈಕಲ್ ಆರ್ಡರ್ ಮಾಡಿದ್ರಾ? ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದು ಬಂದಾಗ ನೀವು ಬಿಟ್ಟ ಹಾಗೆ ನೋಡಿ. ಇಲ್ಲಿ ಮೆಡಿಟೇಷನ್ ಮಾಡುದಾ? ಕುತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅಲ್ಲ? ಓ, ಇಂಥ ಒಂದು ಸೀನಿಯರ್ ಅಲ್ಲೊಂದು ದೊಡ್ಡ ಉಂಟು ಪ್ಲೇಸು, ಹಾಂ ಬ್ಲ್ಯಾಂಕ್ ಏರಿಯಾ. ಹಾಂ, ಅಲ್ಲಿ ಸೀನಿಯರ್ ಇದ್ದಲ್ಲಿ ಫುಲ್ ಮೆಡಿಟೇಷನ್ ಮಾಡ್ತಾರೆ. ಓಕೆ.
ಸೊ ಇಲ್ಲಿ ಮೆಡಿಟೇಷನ್ ಮಾಡ್ಬೋದಂತೆ. ಇಲ್ಲಿ ಹಲಸಿನ ಹಣ್ಣು ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಹೊರಗಡೆ. ಮತ್ತು ಒಂದು ಹಲಸಿನ ಹಣ್ಣು ಪೀಸಿಗೆ 10 rupees ಇದೆ. ನಮ್ಮ ಊರಲ್ಲಿ ನಾಯಿ ಸಂತೆ ಹಲಸಿನ ಹಣ್ಣು ಇರ್ತದೆ, ಆಗ ನಾವು ತಿನ್ನುವುದಿಲ್ಲ. ಈಗ ಮಾತ್ರ ಬೆಂಗಳೂರಿಗೆ ಬಂದ ವ್ಯಾಲ್ಯೂ ಗೊತ್ತಾಗ್ತದೆ. ಆ ಪರಿಮಳ ಕೇಳುವ ಟೆಂಪ್ಟ್ ಆಗ್ತದೆ ಹೋಗಿ ತಿನ್ಬೇಕಂತ ಹೇಳಿ. ಎಂತ ಮಾಡೋದು? ಈ ಸಂಡೆ ಅಲ್ಲ ಇವತ್ತು, ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ ಆಟ ಆಡಲಿಕ್ಕೆ. ಹಾಗೆ ಆಟ ಆಡುವ ನೋಡಿ ಮಕ್ಕಳ ರಾಶಿ. ಸಣ್ಣೂರಿರುವಾಗ ಬರ್ತಿತ್ತು ಪಾರ್ಕಿಗೆ ಆಡ್ಲಿಕ್ಕೆ. ಊರೇ ಪಾರ್ಕ್. ಹೌದಾ? ಹೌದು, ಅದೌದು. ಇಲ್ಲದಿದ್ರೆ ಕರೆಕ್ಟ್. ನಮ್ಮ ಊರಲ್ಲೆಲ್ಲ ಪಾರ್ಕ್ ಎಲ್ಲ ಕಡಿಮೆ ಆಯ್ತಾ? ಅದು ನಿಮ್ಗೆಲ್ಲರಿಗೂ ಗೊತ್ತುಂಟು. ಬೆಂಗಳೂರಲ್ಲಿ ಮಾತ್ರ ಪಾರ್ಕ್ ಅಲ್ಲಲ್ಲೇ ಗಲ್ಲಿಗೆ ಇರ್ತೀವಿ. ಪರಿಮಳ ನೋಡಿದ್ರೆ ತುಂಬ ಅನ್ನಿಸ್ತಾ ಉಂಟು. ಪರಿಮಳನ ನಾವು ಅಥವಾ ಹಲಸಿನ ಹಣ್ಣು. ಅಲ್ಲಿ ಸೈಕಲ್ ಮತ್ತೆ ಸ್ಟೇರಿಂಗ್ ಎಲ್ಲ ಉಂಟು. ಎಲ್ಲಿ ಉಂಟು? ಹೋಗೋಣ. ಹೋಗು. ನಮ್ಮ ಶರತ್ರು ಸೈಕಲ್ ಬಿಡ್ಬೇಕಂತ ಇದ್ದಾರೆ. ಇದೆ ಇವಾಗ, ಬಟ್ ಅಲ್ಲಿ ಅದು ಆಕ್ಯುಪೈಡ್ ಆಗಿರುತ್ತೆ. ಮತ್ತೆ ಮಕ್ಕಳಿಗೆ ಮಾತ್ರ ಇಲ್ಲೇ ಹೊರಗಡೆ ಹೋಟೆಲ್ಸ್ ನೋಡಿ. ನಾವು ಒಂದ್ಸಲ ಅಲ್ಲಿ ಎಲ್ಲ ಹೋಗಿ ಬರುವ, ಆಮೇಲೆ ಕಡೆ ಅಲ್ಲಿ ತಿನ್ನುವ ಅಲ್ಲ. ಎಸ್ ಶರತ್ರೆ, ಮತ್ತೆ ಹೇಳಿ ವಿಶೇಷಗಳು. ಇವರು ನಮ್ಮ CA ಶರತ್ ಭಟ್ ಅಂತ, ಇವರು ಫೇಮಸ್ ಲೆಕ್ಕ ಪರಿಶೋಧಕರು. ಲೆಕ್ಕ ಪರಿಶೋಧಕರ ಸಂಘದ ಇವರು ಪ್ರೆಸ್ಟೀಜಿಯಸ್ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರೆ. ಇವರೀಗ ಸದ್ಯದಲ್ಲಿ ಎಂತ ಆಕ್ಯುಪೈ ಆಗ್ತಾರೆ. ಸೊ ಅದು ಆಯ್ತಾ? ಸೊ ಇವರು ನಮಗೆ ಎಕ್ಸ್ಟ್ರಾ 2 ಕೊಟ್ಟರು. ಥ್ಯಾಂಕ್ಸ್ ಆಯ್ತಾ ಸರ್? ಥ್ಯಾಂಕ್ ಯು. ಯಾರಿಗಾದ್ರೂ ಹಲಸಿನ ಹಣ್ಣು ಬೇಕಾದರೆ ಇಲ್ಲಿ ಪಾರ್ಕಿಗೆ ಬನ್ನಿ, ಒಳ್ಳೆ ಉಂಟು. ಇದು ದೇವರಚಿಕ್ಕನಹಳ್ಳಿ ಇರುವಂತ ದೊಡ್ಡ ಪಾರ್ಕ್. ಹೌದಾ? ಇದರ ಹೆಸರು ವೀರಚಂದ್ರ ಹಲಸು. ಹೀಗೆ ತಿನ್ಬೇಕು ಹಲಸಿನ ಹಣ್ಣು ಯಾವತ್ತು. ಹಾಗೆಯಾ? ಹೇಗೆ? ಹೀಗೆ ಅದು ಬಾಯಿಗೆ ಹಾಕ್ಬೇಕಲ್ಲ? ಇದು ಬಾಳೆ. ಬಾಳೆ ಬೇಯಿಸಿ ತಿನ್ಬೇಕದು. ಆ ಬಾಳೆ ಉಂಟಲ್ಲ, ಬಸಳೆಗೆ ಹಾಕಿ ತಿಂದ್ರೆ ಒಳ್ಳೆ ಆಗ್ತದಂತ. ಇದೆಲ್ಲ ಮೇಣ ಉಂಟಲ್ವಾ, ಈಗ ಹಂಗೆ ಅನಿಸ್ತದೆ. ನೋಡಿ ಭಟ್ರೆ, ಅದು ಒಳ್ಳೆದಲ್ಲ ಭಟ್ರೆ. ಅಷ್ಟೇ. ಸೊ ನೋಡಿ, ನಾವೀಗ ಹಲಸಿನ ಹಣ್ಣು ತಿಂದಿದ್ವಿ. ಹಲಸಿನ ಹಣ್ಣು ಚೆನ್ನಾಗಿದೆ. ಹಲಸಿನ ಹಣ್ಣು ಸೊಳೆ. ಹಲಸಿನ ಹಣ್ಣು ಇದು ಬಾಳೆ. ಆ ಬಾಳೆಯನ್ನು ನಾವು ನೋಡಿ, ಆಫ್ಟರ್ ಒಂದು 1 year ಆದಮೇಲೆ ಒಂದು ಗಿಡ ಆದರೆ ಇಲ್ಲಿ ಅದ್ರ ಯಾರದಂದರೆ ನಮ್ಮ ರಾಮ್ ಅವರು ಹಾಕಿದಂಥ ಬೀಜ. ನಮ್ಮ ಬಾಬಾ ರಾಮದೇವ್ ಅವರು. ನೋಡಿ ರಾಮ್ ಅವರು ನಾವು ತಿಂದಂಥ ಹಲಸಿನ ಹಣ್ಣಿನ ಬೀಜವನ್ನು ಅಲ್ಲಿ ನೆಟ್ಟಿದ್ದಾರೆ. ಸ್ಫೂರ್ತಿ ಯಾರು? ಸಾಲು ಮರದ ತಿಮ್ಮಕ್ಕ. ಹೌದು. ಹಲಸಿನ ಹಣ್ಣು ತಿನ್ನಲಿಕ್ಕೆ ನಿಮಗೆ ಸ್ಫೂರ್ತಿ ಯಾರು? ನಮ್ಗ ವೀರಚಂದ್ರ ಹಾಸ. ಮೈಗೆಲ್ಲ ಬರ್ಸಿದ ಅವನಿಗೆ. ಸರಿ ಆಯ್ತು. ವಿಶೇಷಗಳು ಹೇಗಾಯ್ತು? ಹಲಸಿನ ಹಣ್ಣು ತಿಂದ್ರಲ್ಲ? ಹಲಸಿನ ಹಣ್ಣು ಟೇಸ್ಟ್ ಇತ್ತು. ನಮ್ಮೂರಲ್ಲಿ ತೆಂಗಿನ ಮರ ಇರ್ತದೆ, ಹಂಗೆ ಇದೆ ಅವನು. ಈ ತೆಂಗಿನ ಮರ ಅಲ್ಲ, ಬೆದರಿದು ಹಂಗೆ ಇದೆ ಅಂತ ಹೇಳಿ ಅಲ್ಲ. ನಮ್ಮ ಊರಲ್ಲಿ ತೆಂಗಿನ ಮರ ಹಾಗೆ ಇರ್ತದೆ ಅಂತ ನಮ್ಮ ರಾಮ್ ಅವರು ಊರನ್ನು ನೆನಪು ಮಾಡಿಕೊಂಡ್ರು. ರಾಮ್ ಅವರು ಹೇಳಿದ್ದು ಸುಗಂಧಿ ಅಕ್ಕನ ಗಿಡ ತರ ಅಂತ. ಗೌರವ ಹೇಳಿ ವಿಶೇಷಗಳು. ಇಲ್ಲಿ ನೋಡಿ, ನಮ್ಮ ಅಂತ ಹೇಳಿ ಇಲ್ಲೊಂದು ಇದು ಹಾಂತಿ ಅಂತ ಬಂದಿದೆ. ಜೇನುಹುಳ ಅಲ್ಲ ಮರ, ಅದು ಕಚ್ಚಿದ್ರ ಕಡೆಗೆ ಕೆಂಪಾಗ್ತದೆ. ಹಾಗೆ ಈಗ ಪ್ರಹ್ಲಾದ್ ಅವರು ಏನು ತಿನ್ಲಿಕ್ಕೆ ಇಷ್ಟಪಡ್ತಾರೆ? ಈಗ ನಾನು ಉಂಟಲ್ಲ, ತುಂಬಾ ತಿನ್ಲಿಕ್ಕೆ ಆ ಮನಸ್ಸುಂಟು, ಆದ್ರೆ ತಿಂದ್ರೆ ಮಾತ್ರ ಕಷ್ಟ ಆಗ್ತದಾ ಅಂತ. ಇಲ್ಲಿ ಒಂದು ಬ್ರಾಹ್ಮಣ್ ಕೆಫೆ ಅಂತ ಉಂಟು. ಹೌದಾ? ಶರತ್ತರು ಹೇಳ್ತಿದ್ದಾರೆ, ಹಸಿವೆ ಆದಾಗ ಬಿರಿಯಾನಿ ಬೇಕಂತ ಇಲ್ಲ, ಗಂಜಿ ಸಹ ಉಪ್ಪಿನಕಾಯಿ ಆಗ್ತದೆ ಅಂತ. ಸೊ ಇದು ಬೇಸ್ಡ್ ಅಪಾನ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇರೋದು. ಆದ್ರೆ ಅದು ಯಾವ ರಿಕ್ವೈರ್ಮೆಂಟ್ ಅಂತ ಸಹ ಗೊತ್ತಾಗ್ಲಿಲ್ಲ. ಕಿತ್ತಳೆ, ಸೇಬು, ಸೇವಂತಿ. ಅದು ಆಟಾಡ್ಲಿಕ್ಕೆ ಮನಸ್ಸುಂಟಾ? ಮನಸ್ಸುಂಟು, ಆದ್ರೆ ದಾರಿ ಮಾಡಿ ಕೊಡಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಬಲೂನ್ಸ್ ಇದೆ ನೋಡಿ. ನೋಡಿ, ಇವತ್ತು ಇಲ್ಲಿ ಭಾನುವಾರ ಆದ್ರಿಂದಾಗಿ ತುಂಬಾ ಜನ ಇದ್ದಾರೆ. ಹೌದು. ನೋಡಿ ಪಾರ್ಕ್ ನೋಡಿ, ನಮ್ಮ ಶರತ್ರು ಏನೋ ಕಾಳಾಗ್ತಾ ಇದ್ದಾರೆ. ಈಗ ಇದು ಯಾಕೆ ತಗೊಂಡಿರೋ ಸಿಂಗಾಯಿ ಬರ್ಲಿಕ್ಕೆ ಎಂತ ಇಲ್ಲ, ಅದಕ್ಕೆ ಹಲಸಿನ ಹಣ್ಣು ತಿಂದು ಕೈಯಲ್ಲಿ ಮ್ಯಾಣ ಆಗಿದ್ದಾಯ್ತು. ಅದನ್ನು ಒರೆಸ್ಲಿಕ್ಕೋಸ್ಕರ ಇವರು ಪೇಪರ್ ತಗೊಂಡಿದ್ದಾರೆ. ಇದು ನೋಡಿ ಗೆಣಸು ತಗೊಳ್ಳುವ. ಸ್ಟ್ರೀಟ್ ಫುಡ್ ಆಯ್ತಾ? ಇಲ್ಲೆಲ್ಲ ಎಲ್ಲಿದೆ?
ಇನ್ನು ಐಡಿಯಾ ಉಂಟಾ? ಬಡ ಒಂದುಂಟು ಚಾಟ್ಸ್ ತಿನ್ನುವ. ಇಲ್ಲಿ ವಿನಾಯಕ 99 ವೆರೈಟಿ ದೋಸೆ ಇದೆ ಅಂತೆ. ಏನೆಲ್ಲ ಇದೆ? ಅವರು ಚಾರ್ಜ್ ತಗೊಳ್ತಾರಂತೆ ನಿಂಗೆ ಅಂತ. ದೋಸೆ ಹೇಳ್ತೀರಾ? ನಾನೀಗ ಒಂದು ದೋಸೆ ಸಿಜ್ವನ್ ನೀನು ಓಕೆ ಹೇಳಿ, ನಾನು ಬರ್ತೇನೆ ಈಗ ಚಾರ್ಜ್ ತಿನ್ನುವ ಅಂತ ಇಲ್ಲಿಗೆ ಬಂದಿದ್ದೇವೆ. ಎಂತೆಲ್ಲ ಉಂಟು? ಮಸಾಲ ಪಾನಿ ಬೇಲು ಸಮೋಸ ಮಸಾಲ ಪಾನಿ ಬೇಳೆ ಸಮೋಸ. ನನಗೆ ಮಸಾಲ ಹಾಕಿ ಟೇಸ್ಟ್ ಮಾಡಿ. ರಾಮ್ ಟೇಸ್ಟ್ ಮಾಡಿ. ಸೊ ನಾವು ಮಸಾಲ ಪುರಿ ತೊಗೊಂಡ್ವಿ. ಹೇಗಿದೆ ಹೇಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದೆ. ತಿಂದ್ರೆ ಸ್ವರ್ಗ ಅಂದ್ರೆ ಎಂತ ಕತೆ? ಹೇಗಿದೆ ಗೌರವ್ ಅವರೇ? ನೋಡುವ ಬಿಸಿ ಮೆಲ್ಲ ಚೆನ್ನಾಗಿದೆ. ಸೊ ನಾನು ಕೂಡ ಟ್ರೈ ಮಾಡ್ತೇನೆ. ಸಿಗೋಣ. ನೋಡಿ ಕರೆಕ್ಟ್ ಟೈಮಿಗೆ ಕರೆಂಟ್ ಬಂದಿದೆ. ಇವ್ರದ್ದು ತೆಗೆದ್ಬಿಡಿ. ದೋಸೆ ಭಾರಿ ಯಾವ ದೋಸೆ? ಆನಿಯನ್ ದೋಸೆ. ಹೇಳ್ರಿ ಹೇಗಿದೆ? ಇವತ್ತಿಗೆ ಆಗಬೇಕು. ಸ್ವೀಟ್ ತಿನ್ಲಿಕ್ಕೆ ಬನ್ನಿ ಹೋಗುವ. ಬೇಕರಿಗೆ ಬಂದ್ವಿ ನಾವು ಸ್ವೀಟ್ ತಿನ್ಲಿಕ್ಕೆ ಅಂತ. ಶರತ್ರೆ ಯಾವ್ದು ಬೇಕು? ಲಾಡು ಬೇಕಾ, ಹೋಳಿಗೆ ಬೇಕಾ? ಹೆಬ್ರಿ ಹೋಳಿಗೆ ಫೇಮಸ್. ನಾನು ಕುಕ್ಕೀಸ್ ರೀ. ಕುಕ್ಕೀಸ್ ಯಾವುದು? ಅದು ಚಾಕ್ಲೇಟ್ ಕುಕ್ಕೀಸ್ ಬರ್ತದೆ ನೋಡಿ. ಸಂತು ಬಾಯ್ ಅದು ಯಾವ್ದು? ಬ್ಲ್ಯಾಕ್ ಫಾರೆಸ್ಟ್. ಟೇಸ್ಟ್ ಮಾಡಿ, ನೀವು ಟೇಸ್ಟ್ ಮಾಡಿ, ನೀವು ನೋಡಿ ಫಸ್ಟ್ ತಿಂದು ಹೇಳಿ. ನಮ್ಗೆ ಬರಲ್ಲ. ಏನು ಬರಲ್ಲ ನಿಮಗೆ? ಆಪರೇಟ್ ಮಾಡೋದೇ ಬರಲ್ಲ ನನಗೆ. ತಿನ್ಲಿಕ್ಕೆ ಬರಲ್ಲ. ಹಾಂ ಹೇಳಿ. ಕೋಲ್ಡ್ ಆಗಿದೆ, ಸೊ ಇನ್ನೂ ಬೆಸ್ಟ್ ಫೀಲ್ ಆಗ್ತದೆ. ಬೆಸ್ಟ್ ಫೀಲ್ ಆಗ್ತಾ ಇದೆಯಾ? ಅಷ್ಟಿದ್ರೆ ಸಾಕು. ಚಾಕ್ಲೇಟ್ ಕುಕ್ಕೀಸ್. ಸೊ ಚಾಕ್ಲೇಟ್ ಕುಕ್ಕೀಸ್ ತಿಂತಾ ಇದ್ದೇನೆ. ಚಾಕ್ಲೇಟ್ ಕುಕ್ಕೀಸ್ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಹಾಂ. ಶರತ್ ಅವರು ಕಡಲೆ ತೊಗೊಂಡಿದ್ದಾರೆ. ಹೇಗಿದೆ ಸರ್ ಅವರೇ? ಚೆನ್ನಾಗಿದೆ. ಬ್ಲ್ಯಾಕ್ ಫಾರೆಸ್ಟಾ ಬ್ಲ್ಯಾಕ್ ಕರೆಂಟಾ? ಬ್ಲ್ಯಾಕ್ ಫಾರೆಸ್ಟ್ ಹೇಗಿದೆ ನಿಮ್ಮ ಕಡಲೆ? ಹೇಗಿದೆ? ಚೆನ್ನಾಗಿದೆ. ಬೀಜ ಸೂಪರ್ ಆಗಿದೆ. ಬೇರೆಯವರಿಗೆ ಇದು ಗ್ರಾಮೀಣ ಕೆಫೆ ಇದಲ್ಲ, ಇಲ್ಲಿ ಎಲ್ಲ ತಿಂಡಿ ಸಿಗುತ್ತೆ, ಹಾಂ. ಬಟ್ ಎಲ್ಲದಕ್ಕೂ ಚಟ್ನಿ ಹಾಕ್ಕೊಡ್ತಾರೆ. ಓ ಇಲ್ಲ. ನೆಕ್ಸ್ಟ್ ಬರೋಣ. ಆಗ ಚಟ್ನಿ ತಿನ್ನಬೇಕು ಅಂತ ಅನ್ಸಿದಾಗ ಅಲ್ಲಿ ಬರ್ತೇನೆ ನಾನು. ಅಲ್ಲಿವರೆಗೂ ಬರೋದಿಲ್ಲ. ಹಾಂ. ಸೊ ನಮ್ಮ ಸಂತವರು ಈ ಸ್ಟ್ರೀಟಿದು ಸ್ಪೆಷಾಲಿಟಿ ಹೇಳ್ತಾರೆ. ಹೇಳಿ ಸಂತವ್ರೆ. ಸ್ಟ್ರೀಟಲ್ಲಿ ಹಾಂ. ಮೆಗಾ ಸಿಟಿ ಮಾಲಿಗೆ ಹೋಗ್ಬೇಕಾದ್ರೆ ಹಾಂ. ಇದೇ ರೂಟಲ್ಲಿ ಹೋಗ್ಬೇಕು. ಓಕೆ. ಸೊ ಈ ಸ್ಟ್ರೀಟಲ್ಲಿ ಏನಿದೆ ನೋಡಿ ಫುಡ್ ಐಟಮ್, ಇನ್ನೇನು ಇದೇ ರೀತಿ ಸಿಗಬೇಕಾದ್ರೆ ಆಫ್ಟರ್ 7-8 ಕಿಲೋಮೀಟರ್ಸ್ ಆಗುತ್ತೆ. ಓ ಅದಕ್ಕೆ ಇಲ್ಲಿ ಇದು ದೇವರ ಚಿಕ್ಕನ್ ಹಳ್ಳಿ ಹತ್ರ ಹಾಂ ಹಾಂ ಸ್ಪೆಷಲ್ ಆಗಿದೆ. ಹಾಂ ಹಾಂ. ಇಲ್ಲಿ ವ್ಯಾಪಾರ ಆಗೋದೇ ಒಂದು 5 ಗಂಟೆ ಮೇಲ್ಗಡೆ. ಹೌದಾ? ಸೊ ಜಸ್ಟ್ ನೀವು ಮುಂದ್ಗಡೆ ಹೋಗ್ಬೇಕು. ಇಲ್ಲಿ lines of ಇದೆ ನಿಮ್ಮ ಹೋಟೆಲ್ಸ್, ರೆಸ್ಟೋರೆಂಟ್, ಹಾಂ 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 ಸ್ಮಾಲ್ ರೆಸ್ಟೋರೆಂಟ್. ಹಾಂ ಹಾಂ. ಸೊ ಎವ್ರಿಥಿಂಗ್ ಟೇಸ್ಟ್ ಗುಡ್. ಹೌದಾ? ಸೊ ಹಾಗಾಗಿ ಎಲ್ಲರೂ ಇಲ್ಲಿ 5 ಗಂಟೆ ಮೇಲೆ ಎಲ್ಲರೂ ಇಲ್ಲಿ ಬರ್ತಾರಲ್ಲ, ಒಂದು ವೆರೈಟಿ ಟೇಸ್ಟ್ ಮಾಡುವ ಅಂತ ಹೇಳಿ ಬರ್ತಾರಲ್ಲ. ಸ್ಯಾಟರ್ಡೆ ಸಂಡೇ. ಓ ನೈಸ್. ಕರಾವಳಿ ಫುಡ್ ಅದು ಉಂಟು. ಹೌದಾ? ಹೆಂಗೆ ತೊಂದರೆ ಇಲ್ವಾ? ಮಂಗಳೂರಿನವರೇ ಮಾರಾಟ ಮಾಡೋದು. ಇಲ್ಲಿ ನೋಡಿ ಸೊಪ್ಪೆಲ್ಲ ನೋಡಿ. ಹಾಂ ಓಕೆ ಸೊ ಓಕೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇಟ್ಟು ಈ ಸ್ಟೇಟಿಗೆ ಬರಬಾರ್ದು. ಹಾಗಾಗಿ ಬಂದಾಗ ಇದ್ರೆ ಖುಷಿ ಪಡಬೇಕು, ಇಲ್ಲ ಆದರೆ ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ದಟ್ಸ್ ಇಟ್. ಚಿಕ್ಕಿ ಅಂತ ಚಿಕ್ಕಿಯಾ? ಎಲ್ಲಿ ಬಜ್ಜಿ ಮಾಡೋದು? ಇಲ್ಲಿ ಇಲ್ಲ. ಒಳ್ಳೆ ಉಂಟಾ? ನಿಮಗೆ ಟೇಸ್ಟ್ ಮಾಡಿದ್ದೀರಾ? ಇಲ್ಲಿ ಕಬ್ಬಿನ ಹಾಲೆಲ್ಲ ಉಂಟು. ಕಬ್ಬಿನ ಹಾಲು ಕುಡಿಯೋದಾದರೆ ಕುಡಿಬೋದು. ಈಗಷ್ಟೇ ತಿಂದದ್ದು, ಹಾಗಾಗಿ ಸ್ವಲ್ಪ ಒಂದು ರೌಂಡ್ ಆಚೆ ಹೋಗಿ ಬಂದ ಮೇಲೆ ಕುಡಿಯುವ ಅಂತ. ಇಲ್ಲ, 1-2 ಸಲ ಬಂದಿದ್ದೇನೆ. ಹೌದಾ? ಇಲ್ಲಿ ಚೆನ್ನಾಗಿದೆ ಅಂತೆ. ಹಾಂ ಹೌದು, ನನಗೆ ಇಲ್ಲಿ ಪುಡಿ ಇಲ್ಲಿ ಏನೋ ಇದೆ ಅಂತ ಚೆನ್ನಾಗಿದೆ ಅಂತ ಹೇಳಿದರು. ಸಂದವರು ಹೇಳಿದ ಮೀನ್ ಸ್ಟಾಲ್ ಇದೆ. ತುಂಬ ಜನ ಇದ್ದಾರಲ್ಲ? ಹಾಂ, ಇದು ತಟ್ಟೆ ಇಡ್ಲಿ ಸೂಪರ್ ಉಂಟ್ರಿ. ಇಲ್ಲಿ ಸಹ ಒಳ್ಳೆ. ಅದಕ್ಕಿಂತ ಪುಡಿ ಹಾಕ್ತಾರಾ? ಹಾಂ, ಇದು ಪುಡಿ ಹಾಕ್ತಾರೆ. ಇಲ್ಲಿ ತಟ್ಟೆ ಇಡ್ಲಿ ಒಳ್ಳೆ ಉಂಟಂತೆ. ಇದು ಟೇಸ್ಟ್ ಮಾಡ್ತೀರಾ? ಈಗ ಬೇಡ ರೀ, ಫುಲ್ ಉಂಟು. ನೆಕ್ಸ್ಟ್ ಟೈಮ್ ಬರುವ. ನಾವು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ ಫಸ್ಟಿಗೆ ಹೋಗಿ ನಾವಲ್ಲಿ ಚಾಟ್ಸ್ ತಿಂದ್ವಿ, ಅಂದರೆ ಇದು ಮಸಾಲೆ ಪುರಿ ತಿಂದ್ವಿ. ಅದು ಸಾಧಾರಣ ಆಗಿತ್ತು. ಹೌದು. ಸೊ ಹಾಗಾಗಿ ಈಗ ಹೊಟ್ಟೆ ಫುಲ್ ಆದಾಗೆ ಉಂಟು. ಇದು ನೋಡಿ ಕಾರ್ನ್ ಎಲ್ಲ ಉಂಟು ಇಲ್ಲಿ. ನಿಮಗೆ ಎಂತ ಬೇಕು ಎಲ್ಲ ಸಿಗ್ತದೆ. ಇದು ಒಳ್ಳೆ ಉಂಟು ಸ್ಟ್ರೀಟ್ ಮಾತ್ರ.
ಇದೆಂತ ನಿಕ್ಕು ಕೋಡಿ ಬೈಸ್ ಎಟ್ ನೇಚರ್ ಮೋಮೋಸ್ ಶ್ರೀಕೃಷ್ಣ ಗೋಬಿ ಕೃಷ್ಣ ಗೋಬಿ ಇದೆಯಾ ಅಲ್ಲ ಕೆಮ್ಮು ಬರೋ ಥರ ಇದೆ. ನೋಡಿ ಫ್ರೆಂಡ್ಸ್, ಜನ ಇದ್ದಾರೆ, ಇನ್ನೂ ಸಹ ಜನ ಇದ್ದಾರೆ. ಪಾರ್ಕ್ ಅಥವಾ ನಮ್ಮದು ಏನಂದರೆ ನೈಟ್ ಜಾತ್ರೆ ಇದು ನಮ್ಮ ಊರಲ್ಲಿ ಅಪರೂಪಕ್ಕೆ ಜಾತ್ರೆ ಆದಾಗ ಎಷ್ಟು ಜನ ಬರ್ತಾರೆ. ಇಲ್ಲಿ ಡೈಲಿ ಸಹ ಹೀಗೆ ಬರ್ತಾರೆ. ನಮ್ಮದು ಪಾರ್ಕ್ ಎಲ್ಲ ತಿರುಗಿ ಈಗ ನಾವು ಹೊರಟಿದ್ದೇವೆ. ಸೊ ಹೊಟ್ಟೆ ತುಂಬ ಎಲ್ಲ ತಿಂದಾಯಿತು, ಹಾಗೆ ವಾಕಿಂಗ್ ಕೂಡ ಆಯಿತು, ಜಾಗಿಂಗ್ ಕೂಡ ಆಯಿತು, ಪಾರ್ಕಲ್ಲಿ ಸುತ್ತಿ ಸಹ ಆಯಿತು, ಹಾಗೆ ಚಿಟ್ಚಾಟ ಒಂದು ಕೆಲವೆಲ್ಲ ಮಾತಾಡಿಸ ಆಯಿತು. ಈಗ ನಾವು ಹೋಗ್ತಾ ಇದ್ದೇವೆ. ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಮಾಡ್ರಿ. ಬಾಯ್ ಎಸ್.